6ನೇ ದಿನ ಪುಳ್ಳು ಅಂದರೆ ಹಕ್ಕಿಯು ಕೂಡ ಅಂತ. ಹಕ್ಕಿಗಳಿಂಚರ ಕಲರವ ಕೂಗು, ಹಕ್ಕಿಗಳ ರಸನ ಗರುಡನ ಅರಸನ, ಉಕ್ಕಿ ಬರುತಿಹ ಶಂಖದ ದನಿಗೆ ಚಕ್ಕನೆ ಏಳು ಮುದ್ದು ಸಖೀ. ಕಪಟದಿ ಬಂದ ಶಕಟನ ಮುರಿದನ, ಕಪಟಿ ಪೂತನಿಯ ಮೊಲೆಯುಂಡವನ, ಜಪವಗೈಯುತಿಹ ಮುನಿಗಳ ದನಿಯು ತಪ್ಪಿಸಬೇಡವೆ ಏಳು ಸಖೀ. ಗೋದಾದೇವಿ ಗೆಳತಿಗೆ ಎಬ್ಬಿಸುತ್ತಾ ಹೇಳ್ತಾ ಇದ್ದಾಳೆ, ನೋಡು, ಹಕ್ಕಿಗಳ ಅರಸ ಅಂದರೆ ಗರುಡನಿಗೆ ಅರಸ ಆಗಿದ್ದಾನವನು. ಅವನು ಉಕ್ಕಿ ಬರುತಿಹ ಶಂಖದ ಧ್ವನಿ ಅಷ್ಟು ಜೋರಾಗಿ ಕೇಳಿಸ್ತಾ ಇದೆ. ಆ ಧ್ವನಿ ನಿನಗೆ ಕೇಳಿಸ್ತಾ ಇಲ್ವಾ? ಬೇಗ ಏಳು ಆ ಧ್ವನಿಗೆ. ಶಕಟಾಸುರನನ್ನು ಕೊಂದಿದ್ದಾನೆ ಅವನು, ಕಪಟದಿಂದ ಬಂದಿದ್ದ ಅವನು. ಪೂತನೆಯ ಮೊಲೆಯನ್ನು ಕುಡಿದು ಅವಳನ್ನು ಸಾಯಿಸಿದವನವನು. ಅಂಥ ದೇವನನ್ನು ಜಪ ಮಾಡ್ತಿರೋ ಅಂಥ ಮುನಿಗಳ ಧ್ವನಿ ನಿನಗೆ ಕೇಳಿಸ್ತಾ ಇಲ್ವಾ? ಆ ಧ್ವನಿನ ಕೇಳಿಸ್ಕೊಳ್ಳೋದಕ್ಕೆ ನೀನು ತಪ್ಪಿಸದೆ ಖಂಡಿತ ಬೇಗ ಏಳಲೇಬೇಕು ಅಂತ